ನಾನು ಪುಷ್ಪಗಿರಿ ಬೆಟ್ಟಕ್ಕೆ ಬರ್ತಾಯಿದ್ದೀನಿ. ಹಳೇಬೀಡಿಂದ ಆಟೋಗಳು ಸಿಗ್ತವೆ, ಬಸ್ ಏನು ಬರಲ್ಲ. ನೀವು ನೋಡ್ತಾ ಇದ್ದೀರಾ ಪುಷ್ಪಗಿರಿ ಬೆಟ್ಟದಲ್ಲಿರುವಂತಹ ದೇವಸ್ಥಾನ. ತುಂಬಾ ಚೆನ್ನಾಗಿದೆ, ವಾತಾವರಣ ಅಂತೂ ತುಂಬಾ ಅದ್ಭುತವಾಗಿದೆ. ಬೆಟ್ಟ ಪ್ರಕೃತಿ ಮಧ್ಯೆ ಒಂದು ಹಳೆಯ ದೇವಸ್ಥಾನ, ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಇಲ್ಲಿ ಹಳೇಬೀಡು ಮತ್ತು ಬೇಲೂರಿನ ಶಿಲ್ಪಕಲೆನ ಹೋಲುವಂತಹ ದೇವಸ್ಥಾನ ಇದು. ನೋಡ್ತಾ ಇದ್ದೀರಾ ನೀವು. ನೋಡಿ ಮೇಲೆ ಚಾವಣಿ ಎಷ್ಟು ಅದ್ಭುತವಾದ ಶಿಲ್ಪಕಲೆ ಹೊಂದಿದೆ. ಎಷ್ಟು ಡೀಟೇಲ್ಡ್ ಆಗಿ ಕೆತ್ತಿದ್ದಾರೆ ನೋಡಿ ಅಲ್ಲಿ ಡಿಸೈನ್ನ. ಇದು ಬೆಟ್ಟದಲ್ಲಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ. ನಾಗರ ಪ್ರತಿಮೆಗಳು, ನಾಗರ ಕಲ್ಲುಗಳು ಅಂತ ಕರಿತೀವಿ ನಾವು. ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ವಿಗ್ರಹ ಇದೆ. ಬಟ್ ಒಳಗೆ ವಿಡಿಯೋ ಎಲ್ಲ ಮಾಡೋ ಆಗಿರಲಿಲ್ಲ, ಒಳಗೇನು ತೋರಿಸಿಲ್ಲ ನಿಮಗೆ. ದರ್ಶನ ಮಾಡಿಕೊಂಡು ಹೊರಟ್ವಿ. ಇಲ್ಲಿ ಆದಿಯೋಗಿ ವಿಗ್ರಹ ಸಹ ಇದೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿಂದ ನೋಡಲಿಕ್ಕೆ ದೃಶ್ಯ. ಇಲ್ಲೊಂದು ಲೇಕ್ ಕಾಣಿಸ್ತಾ ಇದೆ. ನಮ್ಮ ಬಸವಣ್ಣನವರು. ಇಲ್ಲಿ 108 ಶಿವಲಿಂಗಗಳ ಮಹಾದ್ವಾರ ಅಂತ ಹಾಕಿದ್ದಾರೆ. 108 ಶಿವಲಿಂಗಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಒಂದು ಹೊಸದಾಗಿ ದೇವಸ್ಥಾನ ಓಪನ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ನಿಮಗೂ ತೋರಿಸ್ತೀನಿ. ಇಲ್ಲಿ ಆಚೆ ಈಚೆ ಏನು ಚಿಕ್ಕ ಚಿಕ್ಕ ಗುಡಿ ಥರ ನೋಡ್ತಾ ಇದ್ದೀರಾ, ಇಲ್ಲಿ ಜ್ಯೋತಿರ್ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. 12 ಜ್ಯೋತಿರ್ಲಿಂಗಗಳನ್ನ. ಮಲ್ಲಿಕಾರ್ಜುನ ಸ್ವಾಮಿ, ಶ್ರೀಶೈಲ, ಇದು ಕರಿಬಸಜ್ಜನವರ ದೇವಸ್ಥಾನ. ಹೊಸದು, ತುಂಬಾ ಸುಂದರವಾಗಿದೆ. ಇಲ್ಲಿ ಹಕ್ಕಿಗಳು ಗೂಡು ಕಟ್ಕೊಂಡ್ಬಿಟ್ಟಿದ್ದಾವೆ ನೋಡಿ. ಇಲ್ಲಿ ಕಟ್ತಾ ಇದೆ ಇನ್ನು. ಗುರುಗಳ ವಿಗ್ರಹಗಳನ್ನ ಮಾಡಿದ್ದಾರೆ ಇಲ್ಲಿ. ಆದಿಯೋಗಿ ವಿಗ್ರಹ ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ. ಒಂದು ತುತ್ತಿನ ಹಿಂದೆ ಸಾವಿರಾರು ಜನರ ಪರಿಶ್ರಮವಿದೆ. ದಯವಿಟ್ಟು ತಟ್ಟೆಯಲ್ಲಿ ಪ್ರಸಾದ ಬಿಡಬೇಡಿ ಅಂತ ಹಾಕಿದ್ದಾರೆ. ತುಂಬ ಅರ್ಥಪೂರ್ಣವಾದ ವಾಕ್ಯ ಅಂತ ಹೇಳ್ಬೋದು. ನಾವು ಪ್ರಸಾದ ಊಟ ಮಾಡಿಕೊಂಡು ಹೊರಟ್ವಿ.
ಅದೇ ನಾವು ಹೋಗಿದ್ದ ಪುಷ್ಪಗಿರಿ ಬೆಟ್ಟ. ಹಳೇಬೀಡು ಇಲ್ಲಿಂದ 3 ಕಿಲೋಮೀಟ್ರ್ ಇದೆ. ಇವಾಗ ನಾವು ಹಳೇಬೀಡಿಗೆ ಬಂದಿದ್ದೀವಿ. ವೆಲ್ಕಮ್ ಟು ಹಳೇಬೀಡು ಟೆಂಪಲ್. ಇದು ಯುನೆಸ್ಕೋಗೆ ಸೇರಿರುವಂತಹ ದೇವಸ್ಥಾನ. ಅದ್ಭುತವಾದ ಶಿಲ್ಪಕಲೆಗೆ ಹೆಸರುವಾಸಿಯಾಗಿರುವಂತಹ ದೇವಸ್ಥಾನ. ನಮಸ್ಕಾರ ಕರ್ನಾಟಕ. ನಾವಿದ್ದೀವಿ ಹಳೇಬೀಡಲ್ಲಿ. ಹಳೇಬೀಡನ್ನ ಮೊದಲು ಹೊಯ್ಸಳರ ಕಾಲದಲ್ಲಿ ದ್ವಾರ ಸಮುದ್ರ ಅಂತ ಕರಿತಾ ಇದ್ರಂತೆ. ಸೊ ಹೊಯ್ಸಳರ ಅರಸ ವಿಷ್ಣುವರ್ಧನ ಕಟ್ಟಿಸಿರುವಂತಹ ಶಿವನ ದೇವಸ್ಥಾನ. ದ್ವಾರ ಸಮುದ್ರ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಶಿವನ ದೇವಸ್ಥಾನ ಅದ್ಭುತವಾದ ಕೆತ್ತನೆಗೆ ಹೆಸರುವಾಸಿಯಾಗಿರುವಂತಹ ದೇವಸ್ಥಾನ ಇದು. ಶಿಲಾಬಾಲಕಿಯರು. ನೀವೇನು ಬೇಲೂರಲ್ಲಿ ದೇವಸ್ಥಾನ ನೋಡಿದ್ವಿ ಅದೇ ಥರ ಸಿಮಿಲಾರಿಟಿ ಇದೆ. ತುಂಬಾ ಚೆನ್ನಾಗಿದೆ. ಇದು 12ನೇ ಶತಮಾನದಲ್ಲಿ ಕಟ್ಟಿಸಿರುವಂತಹ ದೇವಸ್ಥಾನ. ಆ ಕಾಲದಲ್ಲಿ ಯಾವ ಟೆಕ್ನಾಲಜಿ ಸಹ ಇಲ್ಲದೇ ಇರುವಂತಹ ಕಾಲದಲ್ಲಿ ಇಷ್ಟು ಅದ್ಭುತವಾಗಿ ಆಲೋಚನೆ ಮಾಡಿ ಇಷ್ಟು ಅದನ್ನು ಪರಿಪೂರ್ಣವಾಗಿ ಕೆತ್ತನೆ ಮಾಡಿರುವಂಥದ್ದು. ನೀವು ಬೇಲೂರಲ್ಲಿ ನೋಡಿದ್ರಿ ಚೆನ್ನಕೇಶ್ವರ ದೇವಸ್ಥಾನ. ಇಲ್ಲಿ ಶಿವನಿಗೆ ಅಂತ ಕಟ್ಟಿಸಿರುವಂತಹ ದೇವಸ್ಥಾನ. ಇಲ್ಲೂ ಅಷ್ಟೇ ತುಂಬಾ ಕ್ಲೀನ್, ನೀಟ್, ತುಂಬಾ ಡೀಟೇಲಾಗಿ ಕೆತ್ತನೆ ಮಾಡಿರುವಂತಹ ದೇವಸ್ಥಾನ ಇದು. ಬೆಳಕು ಬರಲಿಕ್ಕೆ ಅಂತ ನೋಡಿ ಓಲೆಲ್ಲ. ಆ ಕಾಲದಲ್ಲಿ ರಾಜ ಎಷ್ಟು ಶಿಲ್ಪಕಲೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾಯಿದ್ರು ಅಂತ ಇದನ್ನು ನೋಡಿದ್ರೆ ಗೊತ್ತಾಗ್ತದೆ. ಎಷ್ಟು ಡೀಟೇಲ್ಡ್ ಆಗಿ ಕೆತ್ತಿದ್ದಾರೆ ಅಲ್ಲ. ನೋಡ್ತಾ ಇದ್ರೆ ಹಾಗೆ ನೋಡ್ತಾ ಇರೋಣ ಅನ್ನಿಸ್ತಾ ಇದೆ. ಇದು ದೇವಸ್ಥಾನದ ಆವರಣ. ಇಲ್ಲಿ ಒಂದು ದೊಡ್ಡ ನಂದಿ ವಿಗ್ರಹ ಸಹ ಇದೆ. ಇಲ್ಲಿ ದೆಹಲಿಯ ಸುಲ್ತಾನರು ಆಕ್ರಮಣ ಮಾಡಿ ದೇವಸ್ಥಾನನ ಅರ್ಧ ಹಾಳು ಮಾಡಿದ್ದಾರೆ. ಆದ್ರೂ ಇನ್ನೂ ಅದ್ಭುತವಾಗಿದೆ. ಹಾಳು ಮಾಡದೆ ಇದ್ದಾಗ ಹೇಗಿದ್ದಿರ್ಬೋದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ. ಅದು ಆ ಕಾಲದಲ್ಲಿ ಎಷ್ಟು ಶ್ರೀಮಂತ ಸಾಮ್ರಾಜ್ಯ ಆಗಿದ್ದಿರಬೇಡ ಇದು ಹೊಯ್ಸಳರ ಸಾಮ್ರಾಜ್ಯ.
ಶಿವನ ದೇವಸ್ಥಾನಕ್ಕೆ ಆಪೋಸಿಟಾಗಿ ನಂದಿಯ ವಿಗ್ರಹ ಇರುವಂತಹ ಕಟ್ಟಡನ ನೋಡ್ತಾ ಇದ್ದೀರಾ. ಶಿಲಾಬಾಲಕಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ, ಆ ಬಟ್ಟೆ ಇರ್ಬೋದು, ಆ ಡಿಸೈನ್ಸ್ ನೋಡಬೇಕು, ಆ ಡ್ರೆಸ್ದು ಎಷ್ಟು ಬ್ಯೂಟಿಫುಲ್ಲಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಇದು ದೇವಸ್ಥಾನದ ಆವರಣ, ತುಂಬ ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ. ನೋಡ್ರಿ, ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಇದು ಮ್ಯೂಸಿಯಂ. ಗೊಮ್ಮಟೇಶ್ವರ ವಿಗ್ರಹ ಸಹ ಇದೆ ಇಲ್ಲಿ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಹಿಂದೆ ಕಾಣಿಸ್ತಾ ಇರುವಂತಹ ಸರೋವರ ದ್ವಾರಸಮುದ್ರ ಸರೋವರ ಅಂತ ಕರೀತಾರೆ. ಈ ಸರೋವರದ ದಡದಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ 2 ದೇವಸ್ಥಾನಗಳು ದೊರೆತಿದೆ. ಹಾಗೆ ಇಲ್ಲಿ ದೊರೆತಂತಹ ಶಾಸನಗಳ ಆಧಾರದ ಮೇಲೆ ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾಗಿರುವಂತಹ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಇದು ದೇವಸ್ಥಾನದ ನೀಲಿ ನಕಾಶೆ. ಇದು ಹೊಯ್ಸಳರ ಲಾಂಛನ. ಇಲ್ಲಿ ಸುಮಾರು ದೇವಸ್ಥಾನಗಳು ಎಲ್ಲ ಹಾಳಾಗಿ ಹೋಗಿದೆ. ನಗರೇಶ್ವರ ದೇವಾಲಯದ ವಾಸ್ತುಶಿಲ್ಪದ ಉಳಿದ ಹೇಳ್ದೆ ಅಲ್ಲ, ದೆಹಲಿ ಸುಲ್ತಾನರು ಇಲ್ಲಿ ಆಕ್ರಮಣ ಮಾಡಿದರು ಅಂತ. ಆ ಟೈಮಲ್ಲಿ ಎಲ್ಲ ಹಾಳು ಮಾಡಿದ್ದಾರೆ. ಇಲ್ಲೊಂದು ಕಲ್ಲು ಎಷ್ಟು ಚೆನ್ನಾಗಿದೆ ನೋಡಿ, ಫ್ಲವರ್ ಡಿಸೈನ್ ಮಾಡಿದ್ದಾರೆ. ಇಲ್ಲೊಂದು ದೇವಸ್ಥಾನ ಹಾಳಾಗಿರುವಂಥದ್ದು. ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿರುವಂತಹ ಇಂತಹ ಅದ್ಭುತ ಶಿಲ್ಪಕಲೆಯ ದೇವಸ್ಥಾನನ ತೋರಿಸಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್.